ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ಆಪ್ಷನ್ ಬೈಯಿಂಗಲ್ಲಿ 4 ಸೀರೀಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದು 5ನೇದು. ಈ 4 ಸೀರೀಸಲ್ಲಿ ಏನೇನು ಡೌಟ್ಸ್ ಇತ್ತು ಅದೆಲ್ಲ ಒಂದು ಗೂಗಲ್ ಮೀಟ್ ಲಿಂಕ್ ಕಳಿಸಿ ಪ್ರತಿಯೊಬ್ಬರಿಗೂ ಅವ್ರದ್ದು ಏನೇನು ಡೌಟ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 ಅವರ್ಸ್ ಮೇಲೆ ನಾವು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಓಕೆ, ಇದು 5ನೇ ಸೀರೀಸ್. ಈ 5ನೇ ಸೀರೀಸ್ ಯಾರಾದರೂ ನೋಡಿಲ್ಲ, ಫಸ್ಟಿಂದ ನೋಡಬೇಕು ಅಂದರೆ ನಾನು ಒಂದ್ಸಲ ಹೇಳ್ತೀನಿ, ಇಲ್ಲ ನೀವು ಒಂದ್ಸಲ ವೀಡಿಯೋದಲ್ಲಿ ನೋಡ್ಕೊಬನ್ನಿ. ಫಸ್ಟು ನಮ್ಮ ಬಗ್ಗೆ ಹೇಳಾದ್ಮೇಲೆ ಮಾರ್ಕೆಟ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹೇಳಿದ್ವಿ. ಆಮೇಲೆ ಫಸ್ಟ್ ವೀಡಿಯೋದಲ್ಲಿ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ವಿ, ಕ್ಲಾಸ್ ಮಾಡಿದ್ವಿ. ಇದರಲ್ಲಿ ಯಾವ ಥರ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಎಕ್ಸಾಂಪಲ್ ತೋರಿಸಿ ಇಲ್ಲಿ ಎಕ್ಸಾಂಪಲ್ಸ್ ಎಲ್ಲ ತೋರಿಸಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ವಿ, ಅದನ್ನು ನೋಡ್ಕೋಬೋದು ನೀವು. ಅದಾದಮೇಲೆ ಸೆಕೆಂಡ್ ವೀಡಿಯೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅದಕ್ಕೂ ಸ್ವಲ್ಪ ಇಲ್ಲಿ ಎಕ್ಸಾಂಪಲ್ ತೋರಿಸಿ ಅದ್ರ ಬಗ್ಗೆ ಒಂದು ಕ್ಲಿಯರ್ ವೀಡಿಯೋ ಮಾಡಿದ್ವಿ, ಅದನ್ನು ಹೋಗಿ ನೋಡ್ಕೋಬೋದು ನೀವು. ಬಿಗಿನರ್ಸ್ ಇವಾಗ ಯಾರಾದರೂ ಹೊಸಬರು ನೋಡ್ತಾ ಇದ್ದಾರೆ ಅವರು. 3ನೇದು ಎಸ್ ಜಿ ಎಕ್ಸ್ ಅಂದರೆ ಏನು, ಅದು ಯಾವ ಥರ ನೋಡ್ಕೋಬೇಕು, ಅದ್ರ ಟೈಮಿಂಗ್ಸ್ ಏನು, ಅದರಿಂದ ನಮ್ಗೆ ಏನು ಬೆನಿಫಿಟ್ ಇದೆ ನೋಡೋದ್ರಿಂದ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ವಲ್ಪ ಎಕ್ಸಾಂಪಲ್ ತೋರಿಸಿದ್ದೀವಿ. ಇದು 4ನೇ ವೀಡಿಯೋ ಮಾರ್ಕೆಟ್ ಓಪನಿಂಗ್ ಟೈಪ್ಸ್. ಮಾರ್ಕೆಟ್ ಎಷ್ಟು ಟೈಪ್ಸಲ್ಲಿ ಓಪನ್ ಆಗುತ್ತೆ, ಯಾವ ಟೈಮ್ ಫ್ರೇಮು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಗ್ಯಾಪ್ ಅಪ್ ಆದರೆ ಯಾವ ಥರ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಫ್ಲ್ಯಾಟ್ಗೆ ಯಾವುದು, ಗ್ಯಾಪ್ ಡೌನ್ಗೆ ಯಾವುದು, ಇದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡಿದ್ವಿ, ಅದೆಲ್ಲ ನೋಡ್ಕೋಬೋದು. ಇಷ್ಟು ವೀಡಿಯೋಸು ಬಿಫೋರ್ ಮಾರ್ಕೆಟ್, ಅಂದರೆ ನೀವು ಮಾರ್ಕೆಟ್ ಒಳಗಡೆ ಬರೋಕ್ಕಿಂತ ಮುಂಚೆ ನೀವು ಮಾಡ್ಕೋಬೇಕಾಗಿದ್ದು. ಈಗ ಮಾರ್ಕೆಟ್ ಒಳಗಡೆ ಅಂದರೆ 9:15 ಆದಮೇಲೆ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಅದಾದಮೇಲೆ ಬಿಫೋರ್ ಮಾರ್ಕೆಟ್ ನಾವು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ವಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಎಸ್ ಜಿ ಎಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಮಾರ್ಕೆಟ್ ಓಪನಿಂಗ್ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಷ್ಟು ಪ್ರಿಪೇರ್ ಆಗಿದ್ದೀವಿ. ಇಷ್ಟು ವೀಡಿಯೋಸ್ ಅವೈಲೇಬಲ್ ಇದೆ, ನೀವು ನೋಡ್ಕೋಬೋದು. ಇದರಲ್ಲಿದ್ದ ಡೌಟ್ಸ್ ಎಲ್ಲ ಕೂಡ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ಈಗ ಮಾರ್ಕೆಟ್ ಒಳಗಡೆ 5ನೇದು, ಇದು ಆಪ್ಷನ್ ಬೈಯಿಂಗಲ್ಲಿ ನಾನು ಸೀಕ್ರೆಟ್ ಅಂತ ಹೇಳ್ತಿದ್ದೀನಲ್ಲ ತಮ್ಲೈನ್, ಅದು ಸೀಕ್ರೆಟ್ ಅಂದರೆ ಇವಾಗ ಹೇಳೋದು ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಆಪ್ಷನ್ ಬೈಯಿಂಗಲ್ಲಿ ತುಂಬ ಟಾಪ್ ಸೀಕ್ರೆಟ್ ಅಂದರೆ ಎಲ್ಲರೂ ಕಾಮನ್ನಾಗಿ ಏನೇನೋ ಹೇಳ್ತಿರ್ತಾರೆ, ಓಕೆ, ಬಟ್ ನಾನೊಂದು ಹೇಳ್ತೀನಿ ನೋಡಿ ಫಾರ್ಮುಲಾ, ಇದನ್ನು ಫಾಲೋ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಬೆಟರ್ ಬರುತ್ತಾ ಎಲ್ಲ ಚೆಕ್ ಮಾಡಿ ನೋಡಿ. ಫಾರ್ಮುಲಾ ಏನಂದರೆ ನಾನು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ಆದರೂ ಪರವಾಗಿಲ್ಲ, ಓಕೆ. ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾವು ಯೂಟ್ಯೂಬಲ್ಲಿ ಮಾತ್ರ ನೋಡ್ತೀವಿ ಸರ್ ಅಂದರೆ, ನೀವು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡಿರೋ ಸ್ಟ್ರಾಟಜಿ ಆದರೂ ಪರವಾಗಿಲ್ಲ. ನಾವು ನಿಮ್ಮ ಚಾನಲಲ್ಲಿ ನೋಡೋ ಸರ್ ಬೇರೆ ಕಡೆ ಕಲ್ತಿದ್ದೀವಿ ಅಂದರೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಏನು ಕಲ್ತಿದ್ರೂ ಪರವಾಗಿಲ್ಲ, ಓಕೆ. ನಮ್ಮದು ಫಾಲೋ ಮಾಡಿದ್ರೂ ಪರವಾಗಿಲ್ಲ, ನೀವು ಯೂಟ್ಯೂಬಲ್ಲಿ ಹೇಳ್ಕೊಡೋ ಯಾರಾದರೂ ಹೇಳ್ಕೊಡ್ತಾರಲ್ಲ ಅದನ್ನು ಫಾಲೋ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋದಾದ್ರೂ ಪರವಾಗಿಲ್ಲ, ಇಲ್ಲ ನಮ್ಮ ಓನಕ್ಕೆ ನಾವೇ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಸರ್ ಅಂದರೆ ಇನ್ನೂ ಸೂಪರ್, ಯಾವುದಾದ್ರೂ ಆಗಲಿ ಪರವಾಗಿಲ್ಲ. ಈ ಸ್ಟ್ರಾಟಜಿನ ತಗೊಂಡು ಇವಾಗ ನಾನು ಏನು ಹೇಳ್ತೀನಿ ಇದನ್ನು ಫಾಲೋ ಮಾಡಬೇಕು. ಇಲ್ಲಿ ನೋಡಿ, ಆ ಸ್ಟ್ರಾಟಜಿನ ತಗೊಂಡು ಲೈವ್ ಮಾರ್ಕೆಟಲ್ಲಿ ಇದನ್ನು ಫಾಲೋ ಮಾಡಬೇಕು ನೋಡಿ. ಇದನ್ನು ವೀಡಿಯೋ ನಿಲ್ಲಿಸಿ ಓದ್ಕೊಳ್ಳಿ. ಇವತ್ತು ಪ್ಯಾಟ್ರನ್ಸ್ ಬಗ್ಗೆ ಮಾತ್ರ ಹೇಳೋಣ. ನೆಕ್ಸ್ಟು ಸ್ಕೋಪ್ ಆ್ಯಂಡ್ ರೀಚು, ರಿಸ್ಕ್ ರಿವಾರ್ಡ್ ರೇಷೋ ಬಗ್ಗೆ ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಣ. ಒಂದೇ ವೀಡಿಯೋ ಅಂದರೆ ಲೆಂತ್ ಆಗುತ್ತೆ. ಈಗ ನಾನು ಕೊಡೋ ಪ್ರೊಸೀಜರ್ ಕೂಡ ಸ್ವಲ್ಪ ಲೆಂತೇ ಇರುತ್ತೆ, ಯಾಕಂದರೆ ನಾನೇನು ಹೇಳ್ತೀನಿ ಅಂದರೆ ನೀವು ಡಿಪೆಂಡ್ ಆದರೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ನೀವು ಸ್ವಂತಕ್ಕೆ ಕಲ್ತ್ಕೊಂಡು ಕೂತ್ಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋಕ್ಕಾಗೋದು. ಅದರಿಂದ ಕಲ್ತ್ಕೋಬೇಕಂದ್ರೆ ಈ ಪ್ರೊಸೀಜರ್ ಫಾಲೋ ಮಾಡಲೇಬೇಕು, ಇಂಟ್ರೆಸ್ಟ್ ಇರೋರು, ಓಕೆ. ನಾವೆಲ್ಲರಿಗೂ ಬಲವಂತ ಮಾಡಲ್ಲ, ಇಂಟ್ರೆಸ್ಟ್ ಇರೋರ್ಗೆ ಫಾಲೋ ಮಾಡಿ. ಇವಾಗ ನಾನೇನು ಹೇಳ್ತೀನಿ ಇದನ್ನು ಫಾಲೋ ಮಾಡಿ ನೋಡಿ. ಈಗ ನಿಮ್ಮ ಹತ್ರ ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರ ಹತ್ರ ಒಂದು ಸ್ಟ್ರಾಟಜಿ ಇರುತ್ತೆ. ಅದಿಲ್ಲದ್ರೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ವಿಡಿಯೋ ನೋಡಲೇಬೇಡಿ ನೀವು. ಸ್ಟ್ರಾಟಜಿ ಇಟ್ಕೊಂಡಿರೋರು ಮಾತ್ರ, ಅವರು ನಿಮ್ಮ ಹತ್ರ ಇರೋ ಸ್ಟ್ರಾಟಜಿನ ಮಿನಿಮಮ್ 2 ಇಯರ್ಸ್, ಓಕೆ, 2 ವರ್ಷ ಬ್ಯಾಕ್ ಟೆಸ್ಟ್ ಬರೀಬೇಕು ನೀವು. ಅದರಲ್ಲಿ ಕಂಪಲ್ಸರಿ 2 ವರ್ಷ ಬ್ಯಾಕ್ ಟೆಸ್ಟ್ ಬರೀಲೇಬೇಕು, ಓಕೆ. ನಾನು 2 ವರ್ಷ ಬರೆಯಲ್ಲ ಸರ್ ಅಂದರೆ ಅಟ್ಲೀಸ್ಟ್ 1 ವರ್ಷ ಬ್ಯಾಕ್ ಟೆಸ್ಟ್ ಬರೀಬೇಕು ನೀವು. 1 ವರ್ಷ ಬ್ಯಾಕ್ ಟೆಸ್ಟ್ ಬರೀಬೇಕು. ಬ್ಯಾಕ್ ಟೆಸ್ಟ್ ಅಂದರೆ ಏನಂದ್ರೆ ಗೊತ್ತಿಲ್ಲ ಅಂದರೆ ನಾನು ಬಿಗಿನರ್ಸ್ಗೆ ಹೇಳ್ತೀನಿ, ಯಾಕಂದರೆ ಸೀರೀಸ್ ಪೂರ್ತಿ ಬಿಗಿನರ್ಸ್ ಅವ್ರಿಗೆ ಹೇಳ್ಕೊಂಬರ್ತಾ ಇರೋದು ನೋಡಿ. ಈಗ ನೀವೊಂದು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಾ, ಅದು ನಿಮ್ಮ ಇಲ್ಲಿ ಎಂಟ್ರಿ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್, ಇಲ್ಲಿ ನಿಮ್ಮ ಟಾರ್ಗೆಟ್ ಇದೆ, ಓಕೆ. ಇವತ್ತಿನ ಡೇಟಲ್ಲಿ ಈ ಥರ ವರ್ಕ್ ಆಗಿದೆ, ಓಕೆ. ನಿನ್ನೆ ಯಾವ ಥರ ವರ್ಕ್ ಆಗಿದೆ, ಮೊನ್ನೆ ಯಾವ ಥರ ವರ್ಕ್ ಆಗಿದೆ, ಈ ಥರ ಚಾರ್ಟ್ನ
ಹಿಂದೆ ತೆಗೆದು ಆ ಪ್ಯಾಟ್ರನ್ಸ್ ಯಾವಾಗ ಯಾವ ಥರ ವರ್ಕ್ ಆಗಿದೆ ಅಂತ ತೆಗೆದು ಚೆಕ್ ಮಾಡೋದನ್ನು ಬ್ಯಾಕ್ ಟೆಸ್ಟ್ ಅಂತಾರೆ. ನೀವು ಇದನ್ನು ಈ ಥರ ರಫ್ ಆಗಿ ಮಾಡಬಾರ್ದು. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಎಜುಕೇಷ್ನಲ್, ಇದು ಎಜುಕೇಷ್ನಲ್ ಆಗೇ ತೊಗೋಬೇಕು. ಅದಕ್ಕೆ ಇದೇ ನಾನು ಹೇಳೋದನ್ನು ಫಾಲೋ ಮಾಡಬೇಕು. ಚಾಟ್ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂದರೆ ಆಗಲ್ಲ, ಇದನ್ನು ಬರಿಬೇಕು. ನೀವು ನಿಮ್ಮೊಂದು ನೋಟ್ಬುಕ್ ತಗೊಂಡು, ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರು ಒಂದು ನೋಟ್ಬುಕ್ ತಗೊಂಡು ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿ ಇದನ್ನು ಏನೇನು ಹೇಳ್ತೀನಿ ಇದನ್ನೆಲ್ಲ ಬಾಕ್ಸ್ ಹಾಕ್ಕೊಂಡು ಬರ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ಬೋದು. ಡೇಟ್ ಹಾಕ್ಕೊಳ್ಳಿ, ಯಾವತ್ತು ಡೇಟ್ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ಯಾಟ್ರನ್ ನೇಮ್ ಸಮ್ XYZ. ಓಕೆ, ನೀವು ಯಾವ್ಯಾವ ಪ್ಯಾಟ್ರನ್ ಫಾಲೋ ಮಾಡ್ತೀರೋ ಅದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಪ್ಯಾಟ್ರನ್ಸ್ ನೇಮ್ XYZ ಅದೇನಾದರೂ ಇರಲಿ. ಅದಾದಮೇಲೆ ನಿಮ್ಮ ಪ್ಯಾಟ್ರನ್ ಎಂಟ್ರಿ, ನಿಮ್ಮ ಪ್ಯಾಟ್ರನ್ SL, ಟಾರ್ಗೆಟ್, ರಿಸಲ್ಟ್, ಇಷ್ಟು ಬಾಕ್ಸ್ ಹಾಕ್ಕೊಳ್ಳಿ. ನೆನ್ನೆ ಮಾರ್ಕೆಟ್ ರನ್ ಆಗಿದೆ, ನೆನ್ನೆ ಡೇಟ್ ಹಾಕಿ, ನೆನ್ನೆ ನಿಮ್ಮ ಪ್ಯಾಟ್ರನ್ ಬಂದಿದ್ದರೆ ಅದರ ಹೆಸರು ಬರೀರಿ ಬಂದಿದೆ ಅಂತ. ಅದರ ಎಂಟ್ರಿ ಇಲ್ಲಿ ನಂಬರ್ ಕಾಣುತ್ತಲ್ಲ ಸೈಡಲ್ಲಿ, ಈ ನಂಬರ್ ಅದು ಎಂಟ್ರಿ ಇದ್ದಾಗ ಈ ನಂಬರ್ ಯಾವುದಿತ್ತು ಈ ನಂಬರ್ನ ಬರೀರಿ. ಅದರದ್ದು ಸ್ಟಾಪ್ ಲಾಸ್ ಬರೀರಿ, ಅದರದ್ದು ಟಾರ್ಗೆಟ್ ಬರೀರಿ. ಅದ್ರ ರಿಸಲ್ಟ್, ನೆನ್ನೆ ರಿಸಲ್ಟ್ ಬಂದಿರುತ್ತಲ್ಲ, ಪಾಸ್ ಆದರೆ ಪಾಸ್, ಫೇಲ್ ಆದರೆ ಫೇಲ್. ನೆನ್ನೆದಾಯ್ತಾ ಸೇಮ್ ಮೊನ್ನೆದು, ಆಮೇಲೆ ಅದಕ್ಕೆ ಮುಂಚೆ ದಿವಸದ್ದು. ಈ ಥರ ಒಂದು 6 months ಬರಿಬೇಕು ಮಿನಿಮಮ್. ಅದಾದಮೇಲೆ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಮತ್ತೆ ಇನ್ನೂ ಬ್ಯಾಕ್ ಚಾರ್ಟ್ ಓಪನ್ ಆಗುತ್ತೆ, ಅದರಲ್ಲಿ 6 months ಬರೀಬೇಕು. ಯಾಕಂದರೆ ಟ್ರೇಡಿಂಗ್ ವರ್ಷನಲ್ಲಿ ಒಂದೇ ಸಲ 2 years ಬರಲ್ಲ, ಬರ್ಕೊಳ್ಳಿ. ಓಕೆ, ಇದು ಕಂಪ್ಲೀಟಾಗಿ ಬರೀಬೇಕು ನೀವು ಬ್ಯಾಕ್ ಟೆಸ್ಟ್. ಓಕೆ, ಈ ಬ್ಯಾಕ್ ಟೆಸ್ಟ್ ಬರೆದಾದ್ಮೇಲೆ, ಈ ಬ್ಯಾಕ್ ಟೆಸ್ಟ್ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಈ ಬ್ಯಾಕ್ ಟೆಸ್ಟಲ್ಲಿ ಏನು ರಿಸಲ್ಟ್ ಬರುತ್ತೆ, ಈ ರಿಸಲ್ಟ್ನ ನೀವು ತಗೊಂಡು ಈ ರಿಸಲ್ಟಲ್ಲಿ 21 days ಪೇಪರ್ ಟ್ರೇಡ್ ಕಂಪಲ್ಸರಿ ಮಾಡಬೇಕು. 21 days ಪೇಪರ್ ಟ್ರೇಡ್ ಮಾಡಿ. ಆ ಪೇಪರ್ ಟ್ರೇಡ್ ಕೂಡ ಒಂದು ನೀವು ಡೇ ಬಿಗಿನಿಂಗ್ ಫಸ್ಟ್ ಡೇ ಏನು ಕ್ವಾಂಟಿಟಿ ಹಾಕಿ ಸ್ಟಾರ್ಟ್ ಮಾಡ್ತೀರಾ, 21 days ಸೇಮ್ ಕ್ವಾಂಟಿಟಿಯಲ್ಲಿ ಸೇಮ್ ಪ್ಯಾಟ್ರನ್ ಯೂಸ್ ಮಾಡಿ ಈ 21 days ಕಂಪ್ಲೀಟ್ ಮಾಡಬೇಕು. ಆವಾಗ ನಿಮಗೆ ಪ್ಯಾಟ್ರನ್ ಬಗ್ಗೆ ಗೊತ್ತಿರುತ್ತೆ. ಅದಾದಮೇಲೆ ಬ್ಯಾಕ್ ಟೆಸ್ಟ್ ಬರೆದಿರ್ತೀರ, ಇದ್ರ ರಿಸಲ್ಟ್ ಇರುತ್ತೆ ನಿಮ್ಮ ಹತ್ರ, 2 years ರಿಸಲ್ಟ್ ಇರುತ್ತೆ. ಅದಾದಮೇಲೆ ಈ ಪ್ಯಾಟ್ರನ್ 21 days ಮಾಡ್ತೀರಾ. 21 days ಯಾಕೆ ಮಾಡಬೇಕು ಅಂದರೆ, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಯಾಟ್ರನ್ ಸೈಡ್ ವೇಸ್ ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ವಾಲಟೈಲ್ ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಇದು ನಿಮಗೆ ಐಡಿಯಾ ಬರುತ್ತೆ. ಓಕೆ, ಅದರಿಂದ ನೀವು 21 days ಕಂಪಲ್ಸರಿ ಪೇಪರ್ ಟ್ರೇಡ್ ಮಾಡಲೇಬೇಕು. ಇದು ಮಾಡಾದಮೇಲೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡಿಕೊಂಡು ನೀವು ರಿಯಲ್ ಟ್ರೇಡ್ನ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಈ ಪ್ರೊಸೀಜರ್ ಪೂರ್ತಿ ಫಾಲೋ ಮಾಡಿ ನೋಡಿ. ಇದು ನಿಮ್ಗೆ ಆಪ್ಷನ್ ಬೈಯಿಂಗಲ್ಲಿ ಸಕ್ಸಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಬ್ಯಾಕ್ ಟೆಸ್ಟ್ ನಿಮಗೆ ಪ್ಯಾಟ್ರನ್ ಬಗ್ಗೆ ಕ್ಲಿಯರ್ ನಾಲೆಜ್ ಬರುತ್ತೆ. 21 days ಪೇಪರ್ ಟ್ರೇಡ್ ಮಾಡಿದಾಗ ಎಲ್ಲ ಥರ ಮಾರ್ಕೆಟ್ನ ನೀವು ಹ್ಯಾಂಡಲ್ ಮಾಡಿರ್ತೀರ. ಕ್ವಾಂಟಿಟಿ ಚೇಂಜ್ ಮಾಡಬಾರ್ದು ನೋಡಿ, ಕ್ವಾಂಟಿಟಿ ಸೇಮ್ ಕ್ವಾಂಟಿಟಿ ಮಾಡಬೇಕು. ಸ್ಟಾಪ್ ಲಾಸ್ ಆಗಲಿ ಟಾರ್ಗೆಟ್ ಆಗಲಿ ಒಂದು ದಿನಕ್ಕೆ ಒಂದೇ ಟ್ರೇಡ್ ಮಾಡಬೇಕು, ಒಂದೇ ಕ್ವಾಂಟಿಟಿ ಮಾಡಬೇಕು. ಅದು ಟಾರ್ಗೆಟ್ ಬರೋವರೆಗೂ ಹೋಲ್ಡ್ ಮಾಡಬೇಕು, ಅವ್ರ ಸ್ಟಾಪ್ ಲಾಸ್ ಬರೋವರೆಗೂ ಹೋಲ್ಡ್ ಮಾಡಬೇಕು. ಓಕೆ, ಈ ಥರ ಮಾಡಿ ನೀವು ಮಾಡಿರೋ ರಿಪೋರ್ಟ್ನ ನೋಡಿ, ಇಲ್ಲ ನಂಬರ್ ಬರುತ್ತೆ ನಮ್ಮ ಆಫೀಸ್ ನಂಬರು, ಇದಕ್ಕೆ ಕಳಿಸಿ. ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡ್ತೀನಿ. ಆಫ್ಟರ್ 21 days ಆದಮೇಲೆ ಯಾರ್ಯಾರು ಈ ಪ್ರೊಸೀಜರ್ನ ಫಾಲೋ ಮಾಡಿ ಪಾಸ್ ಮಾಡಿರ್ತೀರ, ನಿಮ್ಮೆಲ್ಲರಿಗೂ ಒಂದು ಸಲ ಲಿಂಕ್ ಕಳಿಸಿ. ರಿಸ್ಕ್ ರಿವಾರ್ಡ್ ರೇಷೋ ಬಗ್ಗೆ, ಸ್ಕೋಪ್ ಆ್ಯಂಡ್ ರಿಚ್ ಬಗ್ಗೆ ಇನ್ನು ಸ್ವಲ್ಪ ಕೀ ಪಾಯಿಂಟ್ಸ್ ಹೇಳ್ತೀನಿ, ಆಗ ನಿಮ್ಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೀಕ್ರೆಟ್ ಗೊತ್ತಾಯ್ತಲ್ಲ. ಫಸ್ಟು 2 years ಬ್ಯಾಕ್ ಟೆಸ್ಟ್ ಬರೀರಿ, ನಿಮ್ಮ ಸ್ಟ್ರಾಟಜಿದು. ಅದಾದಮೇಲೆ ಮಂಡೆಯಿಂದ ಪೇಪರ್ ಟ್ರೇಡ್ ಮಾಡಿ. ಒಂದೇ ಲಾಟ್ ಅಂದರೆ ಒಂದು ಲಾಟ್ ಮಾಡಿ 5 ಲಾಟ್ ಮಾಡಿ, ನಿಮ್ಮ ಶಕ್ತಿ. ಪೇಪರ್ ಟ್ರೇಡ್ ಮಾತ್ರ, ರಿಯಲ್ ಟ್ರೇಡ್ ಯಾರಿಗೂ ನಾನು ಹೇಳ್ತಾ ಇಲ್ಲ. ಪೇಪರ್ ಟ್ರೇಡ್ ಮಾಡಿ 21 days. ಓಕೆ, ಇದನ್ನು ಕಂಪ್ಲೀಟ್ ಮಾಡಿ. ಸ್ಟಾಪ್ ಲಾಸ್ ಆ ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡಿ. ಓಕೆ, ಒಂದು ಪ್ಯಾಟ್ರನ್, ಒಂದು ಕ್ವಾಂಟಿಟಿ, 21 days. ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. 21 days ಆದಮೇಲೆ ನೋಡಿ, ನೀವು ಇಷ್ಟು ದಿನ ನೋಡ್ತಾ ಇದ್ದಿದ್ದು ಮಾರ್ಕೆಟ್ಗೂ ಇನ್ಮೇಲೆ ನೋಡೋ ಮಾರ್ಕೆಟ್ಗೂ ಚೇಂಜಸ್ ಬರುತ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಪ್ರೊಸೀಜರ್ನ ಫಾಲೋ ಮಾಡಿ ನೋಡಿ. 21 days ಚಾಲೆಂಜ್. ಓಕೆ, ಇದು ಆಪ್ಷನ್ ಬೈಯಿಂಗಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಮೇನ್ ಸೀಕ್ರೆಟ್ ಇದು. ಇದನ್ನು ಫಾಲೋ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮ್ಮದು ಪ್ಯಾಟ್ರನ್ ಬ್ಯಾಕ್ ಟೆಸ್ಟ್ ಹೆಂಗಿರುತ್ತೆ, ಆ ಪ್ಯಾಟ್ರನ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ. ನಾನು 21 days ಅಂದರೆ ಬಿಫೋರ್ ಪ್ಯಾಟ್ರನ್ಗೋಸ್ಕರ ನಾನು ವೆಯ್ಟ್ ಮಾಡಬೇಕು. ನಿಮಗೆ ಪೇಷನ್ಸ್ ಇಂಪ್ರೂವ್ ಆಗುತ್ತೆ. ಪ್ಯಾಟ್ರನ್ ಬಂದಿಲ್ಲ ಅಂದರೆ ಟ್ರೇಡ್ ಮಾಡಬಾರ್ದು ಅವತ್ತು. ಇದೆಲ್ಲ ನೀವು ಕ್ಲೀನಾಗಿ ಫಾಲೋ ಮಾಡಿ ನೋಡಿದ್ದೀರಂದರೆ ನೀವು ಈಸಾಗಿ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ.
ಈ ಸ್ಟ್ರಾಟಜಿನ ಫಾಲೋ ಮಾಡಿ ನೋಡಿ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕೋಪ್ ಆ್ಯಂಡ್ ರಿಚ್ ಬಗ್ಗೆ ಯಾರ್ಯಾರು ರಿಪೋರ್ಟ್ ಕಳಿಸಿರ್ತೀರ ನಿಮಗೆಲ್ಲ ಲಿಂಕ್ ಕಳಿಸಿ ಒಂದು ದಿವಸ, ಅದರಲ್ಲಿ ಏನಾದ್ರು ಡೌಟ್ಸ್ ಬಂದರೆ ಕ್ಲಿಯರ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕೋಪ್ ಆ್ಯಂಡ್ ರಿಚ್ಚು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಓಕೆ, ಈ ವಿಡಿಯೋದಲ್ಲಿ ಈ ವರ್ಕ್ನ ಮಾಡ್ಕೊಂಡು ಬನ್ನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.